ಸಾಮಾಜಿಕ ಜಾಲತಾಣಗಳನ್ನ ಮಕ್ಕಳಿಂದ ದೂರ ಇಡೋದು ಈ ಹಂತದಲ್ಲಿ ಸಾಧ್ಯನಾ ಅನ್ನೋ ಚರ್ಚೆಯನ್ನು ನಾವು ಮಾಡ್ತಾ ಇದ್ವಿ. ಸರ್ ಬರ್ತೀನಿ ನಿಮ್ಮ ಹತ್ರ, ಸುನಿಲ್ ಅವರೇ ಬರ್ತೀನಿ. ಅದಕ್ಕೆ ಮುಂಚೆ ಪದ್ಮಾಕ್ಷಿ ಅವರೇ ನಿಮ್ಮಿಂದ ಇನ್ನೊಂದು ರಿಯಾಕ್ಷನ್ ಬೇಕು ನನಗೆ. ಈಗಿನ ಜನ್ರೇಷನ್ನ ಮಕ್ಕಳು ಕೊರಿಯನ್ ಡ್ರಾಮಾಗಳನ್ನು ನೋಡೋ ಮಕ್ಕಳು. ಅವರಿಗೆ ಕೊರಿಯನ್ ಡ್ರಾಮಾ, ಡ್ರಾಮಾ, ಆಮೇಲೆ ಅವರ ಕೊರಿಯನ್ ಲೈಫ್ ಸ್ಟೈಲು ಆ ಥರದ್ದೆಲ್ಲ ಗೊತ್ತಾಗಿರೋದೇ ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳ ಮೂಲಕ, ಆಮೇಲೆ ಆ ಡ್ರಾಮಾಗಳ ಮೂಲಕ. ಅಂಥ ಮಕ್ಕಳನ್ನ ಸಡನ್ನಾಗಿ ನೀನು ದಾರಾ ಬೇಂದ್ರೆ ಅವ್ರ ಚಿಂತನೆಗಳನ್ನು ಓದಬೇಕು, ಕುವೆಂಪು ಅವರ ಚಿಂತನೆಗಳನ್ನು ಓದಬೇಕು, ಎಸ್.ಎಲ್. ಭೈರಪ್ಪ ಅವ್ರ ಚಿಂತನೆಗಳನ್ನು ಓದಬೇಕು, ಬುಕ್ ಕಡೆಗೆ ಓದಬೇಕು ಅಂದರೆ ಈ ವಿಡ್ರಾವಲ್ ಸಿಂಪ್ಟಮ್ಸ್ ಅನ್ನೋದು ಎಷ್ಟರ ಮಟ್ಟಿಗೆ ದೊಡ್ಡ ಎಫೆಕ್ಟ್ ಆಗುತ್ತೆ ಮಕ್ಕಳ ಮೇಲೆ ಅಂತ? ಡೆಫಿನೆಟ್ಲಿ ಅದು ಸಡನ್ನಾಗಿ ಅವ್ರಿಗೆ ಡ್ರಾಮಾಗಳನ್ನ ನೋಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾನ ಆಕ್ಸೆಸ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ಗೇಮ್ಸ್ ಆಡ್ತಾ ಇದ್ದಾರೆ, ಯಾರ ಜೊತೆಗೋ ಆನ್ಲೈನ್ ಗೇಮ್ಸು ಕನೆಕ್ಟಿವಿಟಿ ಇಟ್ಕೊಂಡು ಮಾಡೋರನ್ನ ಸಡನ್ನಾಗಿ ಎಲ್ಲವನ್ನೂ ವಿಡ್ರಾ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ, ನೀವು ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ರೆಗ್ಯುಲರ್ ಸ್ಟಡೀಸ್ ಮೇಲೆ, ರೆಸ್ಪಾನ್ಸಿಬಿಲಿಟಿ ಮೇಲೆ ಅಂತ ಹೇಳಿದಾಗ ಈಗ ಬ್ಯಾನ್ ಮಾಡೋದ್ರ ಜೊತೆಗೆ ಆ ಒಂದು ಸಮಸ್ಯೆಗಳು, ಆ ಅಡಿಕ್ಷನ್ಸಿಂದ ಹೊರಗಡೆ ಕರ್ಕೊಂಬರೋದು ಸಹ ಒಂದು ಮೇಜರ್ ಚಾಲೆಂಜ್ ಇದೆ. ಈಗ ನೆಕ್ಸ್ಟು ಸರಿ ಅವ್ರಿಗೆ ಎಲ್ಲವನ್ನು ಬ್ಯಾನ್ ಆಯಿತು, ಅವ್ರ ಮೊಬೈಲನ್ನು ಆಕ್ಸೆಸ್ ಮಾಡೋಕ್ಕಾಗಲ್ಲ, ಸರಿ ಆ ಒಂದು ಟೈಮನ್ನು ಅವ್ರು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ಸಮಸ್ಯೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೊರಗಡೆ ಹೋಗಿ ಆಟಗಳನ್ನು ಆಡೇ ಇಲ್ಲ, ಇವರು ಮನೆಯಲ್ಲೇ ಕುತ್ಕೊಂಡಿರ್ತಾರೆ, ಮೂಮೆಂಟೇ ಇಲ್ಲ. ಈಗ ಎಷ್ಟು ಮಟ್ಟಕ್ಕೆ ಮನೇಲಿ ಕುತ್ಕೊಂಡು ಅವರು ಮೊಬೈಲ್ಗಳನ್ನ ನೋಡ್ತಾರೆ ಅಂದ್ರೆ ಒಂದು ಚೂರು ಬಾಡಿ ಮೂಮೆಂಟ್ ಇಲ್ವೇ ಇಲ್ಲ. ಅಲ್ಲಿ ಕೂತಲ್ಲೇ ಊಟ ತಿಂಡಿ, ಕೂತಲ್ಲೇ ನೀರು ಕುಡ್ಕೊಬೇಕು, ಅದು ಆನ್ಲೈನ್ ಅಲ್ಲೇ ಆರ್ಡರ್ ಮಾಡು, ಅಲ್ಲೇ ಕುತ್ಕೊಂಡು ತಿನ್ನು, ಎಲ್ಲ ಎಷ್ಟು ಮಟ್ಟಿಗೆ ಈಗ ಅವ್ರನ್ನ ಅಲ್ಲಿಂದ ಮೂವ್ ಮಾಡಬೇಕು ಅನ್ನೋದು ಸಖತ್ ಕಷ್ಟ ಇದೆ. ಆಮೇಲೆ ಎಷ್ಟೋ ಮಕ್ಕಳು ನಿದ್ದೆಗೆಟ್ಟು ಸಹ ಈ ಡ್ರಾಮಾಸ್, ಈ ಕೊರಿಯನ್ ಡ್ರಾಮಾಸ್ ಆಗ್ಲಿ ಎಲ್ಲಾ ತರದ ಬೇರೆ ಬೇರೆ ಡ್ರಾಮಾಸ್ ಕನೆಕ್ಟ್ ಅದನ್ನ ನೋಡಿ ನೋಡಿ ಎಷ್ಟು ಅಡಿಕ್ಟೆಡ್ ಆಗ್ಬಿಟ್ಟಿರ್ತಾರೆ ಅಂದ್ರೆ ಆಚೆ ಕರ್ಕೊಂಬರೋದು ಬಹಳ ಕಷ್ಟ ಇದೆ. ಈಗ ಅದು ಇಲ್ಲ, ಮೊಬೈಲ್ ನೋಡೋಕ್ಕಾಗಲ್ಲ ಅಥವಾ ಅದು ಕನೆಕ್ಟಿವಿಟಿ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ಇರಿಟಬಿಲಿಟಿ ಆಗುತ್ತೆ, ಮನೇಲಿ ಕಿರಿಕಿರಿ ಮಾಡ್ತಾರೆ, ಫುಲ್ಲು ಗಲಾಟೆ ಮಾಡ್ತಾರೆ, ಅದು ಬೇಕು ಬೇಕು ಅಂತ ಅನ್ಸುತ್ತೆ. ಮನೆಯಲ್ಲಿ ಅವ್ರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅವ್ರೇನು ಸರ್ಕಾರ ಬ್ಯಾನ್ ಮಾಡೋಕೆ ಅವ್ರು ಯಾರು ಈ ಥರದ್ರು ಮಾತಾಡ್ನಾಡ್ತಾರೆ, ನಮಗೆ ಬೇಕೇ ಬೇಕು. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಕದ್ದು ಮುಚ್ಚಿ ನೋಡೋವಂಥದ್ದು ಸ್ಟಾರ್ಟ್ ಆಗ್ಬೋದು, ಅವ್ರ ಮನೇಲಿ ಹೇಳ್ದೇನೆ ಅವ್ರ ಅಪ್ಪ ಅಮ್ಮನ ಮೊಬೈಲಲ್ಲಿ ನೋಡೋವಂಥದ್ದು ಮಾಡ್ಬೋದು. ಒಟ್ಟು ಆ ಒಂದು ವಿಚಾರದಿಂದ ಹೊರಗಡೆ ಬರೋಕ್ಕೆ ಬೇರೆ ಬೇರೆ ವಿಚಾರದಲ್ಲಿ ಅವ್ರನ್ನ ಎಂಗೇಜ್ ಮಾಡಬೇಕಾಗುತ್ತೆ. ಅದು ಹೇಳಿದಷ್ಟು ಸುಲಭ ಅಲ್ಲ. ಬೇರೆ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು, ಗೇಮ್ಸ್ ಆಡ್ಸಬೇಕಾಗತ್ತೆ, ಬೇರೆ ಲರ್ನಿಂಗು, ಬೇರೆ ಆನ್ಲೈನ್ ಲರ್ನಿಂಗ್ ಮಾಡಬೇಕಾಗತ್ತೆ, ಕ್ಲಾಸ್ ರೂಮ್ ಲರ್ನಿಂಗನ್ನು ಜಾಸ್ತಿ ಮಾಡಬೇಕಾಗತ್ತೆ, ಫ್ಯಾಮಿಲಿ ಟೈಮನ್ನು ಜಾಸ್ತಿ ಮಾಡಲೇಬೇಕು. ಅಪ್ಪ ಅಮ್ಮ, ಅಜ್ಜಿ ತಾತ, ಮನೆ ಮಂದಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು. ಈಗ ಆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಬಿಗ್ಗೆಸ್ಟ್ ಒಂಥರ ಲಕ್ಸುರಿ ಆಗ್ಬಿಟ್ಟಿದೆ, ಅದು ಸಿಗೋದೇ ಸಖತ್ ಕಷ್ಟ ಅನ್ನೋ ಥರದಲ್ಲಿ. ಆಗ ಪೇರೆಂಟ್ಸ್ ಕೇಳ್ತಾರೆ, ನಮಗೆ ಸಮಯನೇ ಇಲ್ಲ, ನಾವು ಹೆಂಗೆ ಕೊಡೋದು, ನಮ್ಮ ಹತ್ರ ಟೈಮೇ ಇಲ್ಲ, ನಾವು ಹೊರಗಡೆ ಹೋಗಿ ಬರ್ತೀವಿ, ಕೆಲಸ ಮುಗಿಸ್ಕೊಂಡ್ಬರ್ತೀವಿ, ಬೋತ್ ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ. ಈಗ ನೆಕ್ಸ್ಟ್ ಕಮ್ಸ್ ದ ಬಿಗರ್ ಚಾಲೆಂಜ್. ಅದನ್ನು ಅಡ್ರೆಸ್ ಮಾಡೋದು ಸಹ ಸಾಕಷ್ಟು ಸಮಸ್ಯೆಗಳಿದೆ. ಅದೇನು ಇಂಪಾಸಿಬಲ್ ಏನಲ್ಲ, ಆದ್ರೆ ಅದನ್ನ ಮಾಡೋದು ಸಹ ಕಲೆಕ್ಟಿವ್ ಮೆಜರ್ ಬೇಕು ಅಂತ ಇದ್ರಿ. ಮನೇಲಿ ಮಕ್ಕಳಿಗೆ ಒಂದು ನಿಮಿಷ ಸುನಿಲ್ ಕುಮಾರ್ ಅವರೇ, ನಾನು ಡೇಟಾ ಪ್ರೈವಸಿ ಬಗ್ಗೆ ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಕೇಳ್ತಾ ಇದ್ದೆ. ಕರೆಕ್ಟ್ ಸುನಿಲ್ ಕುಮಾರ್ ಅವರೇ, ಡೇಟಾ ಪ್ರೈವಸಿ ಅಂದ್ರೆ ನಾನು ಸೋಷಿಯಲ್ ಮೀಡಿಯಾದಿಂದ ಮಕ್ಕಳನ್ನ ದೂರ ಇಡೋದಕ್ಕೆ ಅವರ ಡೇಟಾಗಳನ್ನ ಸರ್ವಿಲೆನ್ಸ್ ಮಾಡ್ತೀನಿ ಅಂತ ಹೇಳೋದು ರಿಯಲ್ ಟೈಮ್ ಪ್ರಾಬ್ಲಮ್ಸ್ಗೆ ದಾರಿ ಮಾಡ್ಕೊಡಲ್ವಾ? ಹ್ಯಾಕರ್ಸ್ ಕೈಗೆ ಬರೋದು ಅಥವಾ ಡೇಟಾ ಸೋರಿಕೆಯ ಭಯ ಇರಲ್ವಾ? ಅದು ಈಗಾಗಲೇ ನಡೆದಿದೆ, ನಿಮಗೆಲ್ಲ ಗೊತ್ತಿದೆ. ಸುಮಾರು ದೊಡ್ಡ ದೊಡ್ಡ ಕಂಪನಿಗಳು ಈ ಒಂದು ಡೇಟಾ ಪ್ರೈವೇಸಿನ ಬ್ರೇಕ್ ಮಾಡಿದ್ದಾರೆ, ಅವರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಈಗ ನೋಡಿ, ನಾನು ಯಾವುದೋ ಒಂದು ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ಬಿಟ್ಟು ಒಂದು ವಸ್ತುನ ನಾನು ನೋಡ್ಕೊಂಡು ಬರ್ತೀನಿ. ನಿಮಗೆ ಗೊತ್ತಿಲ್ದಂಗೆ ಆ ವಸ್ತು ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ನಿಮಗೆ ಪಾಪಪ್ ಆಗುತ್ತೆ. ಇದು ಯಾಕಾಗ್ತಾ ಇದೆ ಅಂದರೆ, ಅವರು ನೀವು ಏನು ಟ್ರ್ಯಾಕ್ ಮಾಡಿದ್ದೀರಾ ಅನ್ನೋದನ್ನ ತಿಳ್ಕೊಂಡು ಅದನ್ನು ಎಲ್ಲ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ನವರಿಗೆ ಕೊಡ್ತಾರೆ. ಅವ್ರವ್ರ ಪ್ರಾಡಕ್ಟ್ನ, ಅದೇ ವಸ್ತುನ ಪ್ರಾಡಕ್ಟ್ನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಪೋಸ್ಟ್ ಮಾಡ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಇದು ಒಂದು ಕ್ಲಿಯರ್ ಎಕ್ಸಾಂಪಲ್ಲು ಹೇಗೆ ಡೇಟಾ ಬ್ರೀಚ್ ಆಗುತ್ತೆ ಅನ್ನೋದಕ್ಕೆ. ಬಟ್ ನಾನು ಹೇಳ್ತಾ ಇರೋದು, ಇದು ಏನೇ ಇರಲಿ, ಇದಕ್ಕೆಲ್ಲ ನಮ್ಮಲ್ಲಿ ಕಂಟ್ರೋಲ್ ಮಾಡೋದು ಇಮ್ಮಿಡಿಯೇಟಾಗಿ ಅಸಾಧ್ಯವಾದಂಥದ್ದು. ಯಾಕಂದರೆ ಇದು ಬರೀ ಕರ್ನಾಟಕದ ಗೌರ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಇದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಗೊಳ್ಬೇಕಾದಂಥ ಮೆಜರ್ಸ್ ಇದೆ ಇದಕ್ಕೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಸೈಕಾಲಜಿಸ್ಟ್ ಹೇಳಿದರು ಮೇಡಮು, ಇದು ಸಹಯೋಗ ಬೇಕು ಎಲ್ಲರದು. ಈಗ ನಾವು ತಕ್ಷಣಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ದೊಡ್ಡ ಲೆವೆಲಲ್ಲಿ ಯೂಸ್ ಮಾಡ್ತಾ ಇರೋದನ್ನ ನಾವು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ನಾನು ಹೇಳಿದಾಗೆ ಒಂದು ISP ಜೊತೆಗೆ ಮತ್ತು ಟೆಲಿಕಾಂ ಡಿಪಾರ್ಟ್ಮೆಂಟ್ ಜೊತೆಗೆ ಕೊಲಾಬ್ರೇಟ್ ಆಗಿ ಎಷ್ಟು ಸಾಧ್ಯನೋ ಅಷ್ಟು ತಕ್ಷಣಕ್ಕೆ ನಾವು ಸ್ಟಾಪ್ ಮಾಡೋಣ.
ಇದು ತದನಂತರ ನಾವೇನ್ ಮಾಡಬೇಕು ಅಂದ್ರೆ ಗ್ರ್ಯಾಜುಯಲಿ ಅವೇರ್ನೆಸ್ ಟು ದ ಪೇರೆಂಟ್ಸ್ ಮತ್ತು ಕಿಡ್ಸಿಗೆ ಬರಬೇಕು. ಆಮೇಲೆ ಈ ಒಂದು ಏನೋ ನಾವು ಬ್ಯಾನ್ ಹಾಕಿದೀವಲ್ಲ ಅದರಲ್ಲಿ ಸಡಿಲಗೊಳಿಸ್ಬೇಕು. ಯಾಕೆಂದ್ರೆ ಈಗ ರೈಟ್ ನಾವು ಹೇಳಿದ್ರಿ ನೀವೇನೆ, ಇದರಿಂದ ಕಲಿಕೆಗೂ ಇದು ಪರಿಣಾಮ ಬೀರುತ್ತೆ ಅಂತೇಳಿ. ಎಲ್ಲರೂ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತೇನು ಇಲ್ಲ. ಎಷ್ಟೋ ವಿದ್ಯಾರ್ಥಿಗಳು, ನನಗನ್ಸೋದು 16 ವರ್ಷ ಜಾಸ್ತಿ ಆಯ್ತು ಅನ್ಸುತ್ತೆ, 12 ವರ್ಷಕ್ಕೆ ಲಿಮಿಟ್ ಮಾಡಿದ್ರೆ ಒಳ್ಳೇದಿತ್ತು. 16 ವರ್ಷಕ್ಕೆ ಮಾಡೋದಾದ್ರೂ ಕೂಡ ಕೆಲವು ಇವನ್ನ ಅವರಿಗೆ ಕೊಡ್ಬೇಕಾಗತ್ತೆ. ಕಲಿಕೆ ತುಂಬಾ ಇದೆ ಆನ್ಲೈನ್ ಜಾಲದಲ್ಲಿ. ಆಮೇಲೆ ಈಗಿನ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಐಕ್ಯೂ ಇರ್ತದೆ, ಫಾಸ್ಟ್ ಲರ್ನಿಂಗ್ ಬರ್ತಾ ಇದೆ. ಈಗ ನಾವು ನೋಡಿ AI ನ ಇನ್ಸ್ಟಿಟ್ಯೂಷನ್ಗಳಲ್ಲೆಲ್ಲ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದರದ್ದು ಒಂದು ಕಂಟೆಂಟ್ ಹುಡುಗರುಗಳಿಗೆ ರೀಚ್ ಆಗಬೇಕು. ಅವ್ರ ಕಲಿಕೆಯ ಒಂದು ಏನು ವೇಗ ಅಂತ ಹೇಳ್ತೀವಲ್ಲ ಅದು ಬಹಳ ಆಗತ್ತೆ. ಹಾಗಾಗಿ ನಾವು ಇದನ್ನ ಸ್ವಲ್ಪ ಸಮಾಲೋಚನೆ ಮಾಡಿ ಯಾವ ರೀತಿ ಇದನ್ನ ನಾವು ಸೆಟರೇಟ್ ಮಾಡಬಹುದು ಅಂತೇಳಿ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು. ನಿಜ 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 ಅದಕ್ಕೆ ತಜ್ಞರ ಸಮಿತಿಯನ್ನ ರಚಿಸಬೇಕು ಅಂತ ಕೂಡ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಸರ್. ಹಾಗೆ ಇರಿ, ಬರ್ತೀವಿ. ಪಬ್ಲಿಕ್ ಕಾಲರ್ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಪಾಟೀಲ್ ಅಂತ ಹೇಳಿ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಪಾಟೀಲ್ ಅವರೇ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಸರ್ಕಾರ ಈಗ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಪ್ರಾಪ್ತರಿಗೆ ಅಂತ ಹೇಳಿ ಒಂದು ನಿರ್ಧಾರ ಕೈಗೊಂಡಿದೆ, ಏನ್ ಹೇಳ್ತೀರಿ ಸರ್? ಇದ್ರ ಬಗ್ಗೆ ಇನ್ನೊಂದು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ವಿಚಾರ, ಇವತ್ತು ನಮ್ಮ ಪಬ್ಲಿಕ್ ಟಿವಿ ಆಗಿರ್ಬೋದು, TV9 ಆಗಿರ್ಬೋದು, ನೀವು ಮಾಡ್ತಾ ಇರೋದು ಒಳ್ಳೆ ಕಾರ್ಯಕ್ರಮ ಇದು. ಇವತ್ತು ಸರ್ಕಾರ ಒಂದ್ ಏನ್ ಆದೇಶ ಕೊಟ್ಟಿದ್ಯೋ 16 ವರ್ಷದ, ಇದನ್ನ ನಾನು ಆಲ್ರೆಡಿ ಇದನ್ನ ಅವಾಯ್ಡ್ ಮಾಡ್ತಾ ಮಾಡ್ತಾ ಒಂದು 10 ವರ್ಷದಿಂದ ಹೇಳ್ತಾ ಬರ್ತೀನಿ ಸರ್. ಮಕ್ಳ ಕೈಲಿ ಮೊಬೈಲ್ಗಳು ಕೊಡ್ಬೇಡಿ, ಮಕ್ಕಳು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಇದ್ಯಾವುದು ವಾಟ್ಸಪ್ ಅಂತೆ, ಇನ್ನೂ ಹಲವಾರು ಟೆಲಿಗ್ರಾಮ್ ಅಂತೆ ಎಲ್ಲ ಯೂಸ್ ಮಾಡ್ತೀರಿ. ಇವತ್ತು ಮಕ್ಳ ಕೈಲಿ ಮೊಬೈಲ್ ಇಲ್ಲ ಅಂದ್ರೆ ಒಂದು ಊಟ ಮಾಡಲ್ಲ, ಒಂದ್ ಸ್ಕೂಲ್ಗೆ ಹೋಗಲ್ಲ, ಒಂದ್ ಕಾಲೇಜಿಗೆ ಹೋಗಲ್ಲ. ನಾನು ಹೇಳೋದು ಸರ್, ಇಲ್ಲಿ ಯಾರಿಗೂ ವೈಯಕ್ತಿಕ ನಾನು ಮಾತಾಡ್ತಿರಲ್ಲ, ಇಲ್ಲಿ ತಪ್ಪಿರೋದು ಫಸ್ಟ್ ಪೇರೆಂಟ್ಸ್ ಸರ್. ಪೇರೆಂಟ್ಸ್ ಯಾಕೆ ಮಕ್ಳಿಗೆ ಫೋನ್ ಕೊಡ್ತೀರಾ? ಪೇರೆಂಟ್ಸ್ ಯಾಕೆ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡ್ತೀರಾ? ಪೇರೆಂಟ್ಸ್ ಯಾಕೆ ಮೊಬೈಲ್ ಅಲ್ಲಿ ಫೇಸ್ಬುಕ್ ಇನ್ಸ್ಟಾಲ್ ಮಾಡ್ತೀರಾ? ಪೇರೆಂಟ್ಸ್ ಯಾಕೆ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಇನ್ಸ್ಟಾಲ್ ಮಾಡ್ತೀರಾ? ಈಗ ಶಿಕ್ಷಣ ಸಂಸ್ಥೆ ಹೇಳ್ತು, ಮೊಬೈಲ್ ಇಂದ ನಾವು ವಾಟ್ಸ್ಆಪ್ಗೆ ಇದನ್ನ ಕಳಿಸಿದ್ವಿ, ಸಬ್ಜೆಕ್ಟ್ ಕಳಿಸ್ತಾ ಇದ್ವಿ, ಓದ್ಕೊಳಕ್ ಅನುಕೂಲ ಆಗೋದು, ಆನ್ಲೈನ್ ಕ್ಲಾಸಸ್ ಆಗಿರೋದು. ಹಾಗಾದ್ರೆ ಮುಂಚೆ ಎಲ್ಲ ಆನ್ಲೈನ್ ಕ್ಲಾಸಸ್ ಇತ್ತಾ ಮೊಬೈಲ್ ಬರಕ್ಕಿಂತ ಮುಂಚೆ? ಮತ್ತೆ ಅವಾಗೆಲ್ಲ ಓದಿ ಒಬ್ಬ IAS ಆಫೀಸರ್ ಆಗಿದ್ದಾರೆ, DC ಆಗಿದ್ದಾರೆ, ಎಷ್ಟೋ ಅಧಿಕಾರಿಗಳು ಆಗಿದ್ದಾರೆ. ಅವಾಗ ಏನ್ ಇರ್ಲಿಲ್ವಲ್ಲ, ಮೊಬೈಲ್ ಇಲ್ದೇನೆ ಎಷ್ಟೋ ಚೆನ್ನಾಗಿ ಓದಿದಾರಲ್ಲ. ನಾನ್ ಹೇಳ್ತಾ ಇರೋದು, ಈಗಿನ ಪರಿಸ್ಥಿತಿಯಲ್ಲಿ ಮೊಬೈಲ್ ಅನ್ನೋದು ತುಂಬಾ ಅಡಿಕ್ಷನ್ ಆಗಿದೆ ಎಲ್ಲಾ ಮಕ್ಳಿಗೂ. ಚಾರ್ಜ್ ಹಾಕೊಂತಾ ಇರೋದು, ಗೇಮ್ ಆಡ್ತಾ ಇರೋದು, ಒಟ್ ಅದ್ರ ಕಡೆನೇ ಗಮನ ಇರುತ್ತೆ ಹೊರತು. ಸೊ ನಾನ್ ಫಸ್ಟ್ ಹೇಳೋದು, ದಯವಿಟ್ಟು ನಮ್ಮ ಕರ್ನಾಟಕ ಜನತೆಗೆಲ್ಲ ಎಲ್ಲಾ ಜನತೆಗೆ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಪೇರೆಂಟ್ಸ್ ಫಸ್ಟ್ ಮೊಬೈಲ್ ನ ನೀವ್ ಅವಾಯ್ಡ್ ಮಾಡಿ, ನೀವ್ ಅದ್ರಲ್ಲಿ ಇರೋ ಆಪ್ ನ ಅನ್ಇನ್ಸ್ಟಾಲ್ ಮಾಡಿ ಸರ್. ಅದರಿಂದ ನಿಮ್ಗೆ ಏನ್ ಬೇಕಾಗಿದೆ? ಇನ್ಕಮಿಂಗ್ ಔಟ್ಗೋಯಿಂಗ್ ಕಾಲ್ ಕರೆಕ್ಟ್ರಾ? ನಾಳೆ ಏನೇ ಸಮಸ್ಯೆ ಪಾಟೀಲ್ ಅವರೇ, ಕರೆಕ್ಟ್. ನೀವು ಹೇಳಿದ ಕೆಲವು ಪಾಯಿಂಟ್ಸ್ ಅದು ತುಂಬಾ ವ್ಯಾಲಿಡ್ ಇದೆ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ. ಬಟ್ ಇದು ಇಷ್ಟು ಸಿಂಪಲ್ ಅಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹುಟ್ಕೊಂಡಿರೋದೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ನಿಂದ. ಅದು ಅವ್ರಿಗೆ ವರಮಾನವನ್ನು ತಂದು ಕೊಡ್ತಾ ಇದ್ದಾರೆ, ಅವ್ರು ದುಡಿತಾ ಇದ್ದಾರೆ ಅದರಲ್ಲಿ. ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದು ಯಾರು? ಪೋಷಕರು. ಹೀಗಾಗಿ ಅವ್ರನ್ನ ಕೇಳೋಣ. ಈಗ ಮೇಡಮ್, ತುಂಬ ಜನ, ಈಗ ನಿಮ್ಮ ಮಕ್ಕಳು ಯೂಸ್ ಮಾಡದೇ ಇರ್ಬೋದು, ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದಿದ್ದಾರೆ. ಅಂದರೆ ಅವ್ರಿಗೆ ಆ ಕೊಲಾಬ್ರೇಷನ್ ಬರುತ್ತೆ, ಓದ್ತಾ ಓದ್ತಾ ದುಡಿತಾ ಇದ್ದಾರೆ. ಸಡನ್ನಾಗಿ ನೀವು ಯಾವುದೂ ಮಾಡೋಂಗಿಲ್ಲ ಅನ್ನೋದು ಒಂದು ಅವರ ಆರ್ಥಿಕತೆ ಮೇಲೆ ಪೆಟ್ಟು ಬಿದ್ದಂಗಲ್ವಾ? ಅದಷ್ಟು ಸಿಂಪಲ್ ಇದೆಯಾ? ಈಗ ಎಲ್ಲರೂ ಹೇಳ್ತಿರೋ ಥರ ಪೇರೆಂಟ್ಸ್ದೇ ತಪ್ಪು, ಪೇರೆಂಟ್ಸೇ ದೂರ ಇಡಬೇಕು, ಪೇರೆಂಟ್ಸ್ ಮಾಡಬಾರ್ದು ಅನ್ನೋದು ಎಷ್ಟು ಒಪ್ಕೋತೀರಾ ನೀವು ಅಂತ? ಮ್ಯಾಮ್, ಪೇರೆಂಟ್ಸೇ ಮಾಡಬಾರ್ದು, ಯೂಸ್ ಮಾಡಬಾರ್ದು ಅನ್ನೋದು ಕೂಡ ತಪ್ಪೆ. ಯಾಕೆಂದ್ರೆ ಇವಾಗ ಡಿಜಿಟಲ್ ಯುಗ. ಸೊ ಇವಾಗ ಮತ್ತೆ ಮುಂಚೆ ಎಲ್ಲ ಹೇಳಿದ್ರು ಅವರು, ಹಿಂದೆ ಎಲ್ಲ IAS ಓದಿ ಪಾಸ್ ಆಗಿದ್ರು, ಮೊಬೈಲ್ ಯೂಸ್ ಮಾಡಲಿಲ್ಲ. ಸೊ ಅವಾಗ ನಾವ್ ಏನಾದ್ರು ತರಕಾರಿ ತಗೊಳಕ್ ಹೋದಾಗ ದುಡ್ಡೇ ಕೊಡ್ತಾ ಇದ್ವಿ. ಇವಾಗ ಯಾಕೆ ಫೋನ್ ಪೇ, ಗೂಗಲ್ ಪೇ ಎಲ್ಲ ಮಾಡಿರೋದು? ಡಿಜಿಟಲ್ ಆಗಿದೆ. ಸೊ ಮೊಬೈಲು ಯೂಸ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದನ್ನ ಯಾವ್ದಕ್ಕೆ ಯೂಸ್ ಮಾಡಬೇಕು ಅಷ್ಟಕ್ಕೆ ಯೂಸ್ ಮಾಡಬೇಕು. ಇವಾಗ ನಾವೆಲ್ಲಾದ್ರೂ ಹೋದಾಗ ನಮ್ಗೆ ಕೈಯಲ್ಲಿ ಕ್ಯಾಶ್ ಇಲ್ಲ ಅಂದ್ರೆ ನಾವು ಮಾಡ್ಬೇಕಾಗಿರೋದು ಫೋನಿಂದನೇ ಮಾಡಬೇಕು. ಈಗ ವಾಟ್ಸಪ್, ಈಗ ಫೇಸ್ಬುಕ್, ಅದನ್ನ ಯೂಸ್ ಮಾಡಬೇಕು ಸರ್, ಲಿಮಿಟ್. ನಮ್ಗೆ ಯಾವುದು ಒಳ್ಳೇದು, ಈಗ ಎಷ್ಟೊಂದು ಇನ್ಫಾರ್ಮೇಶನ್ ಬರುತ್ತೆ. ಇವಾಗ ಸರ್ ಹೇಳಿದ್ರು, ಎಜುಕೇಶನ್ ಪರ್ಪಸ್ಗೆ ನೋಡಿದಾಗ ಮಕ್ಕಳುಗಳಿಗೆ AI ಅಲ್ಲಿಂದ ಕಲಿಯೋದು ಎಷ್ಟೋ ಇದೆ ಮಕ್ಕಳುಗಳಿಗೆ. ಈಗ ಮೊಬೈಲಲ್ಲಿ ಬರೀ ಬೇಡದಿರೋದೇ ನೋಡ್ತಾರೆ ಅಂತಾನೂ ಇಲ್ಲ, ಬೇಕಾಗಿರೋದು ಕೂಡ ಇನ್ಫಾರ್ಮೇಶನ್, ಒಳ್ಳೆ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇರೋದ್ರಿಂದ ಅಷ್ಟಕ್ಕೆ ಮಾತ್ರ ಇವಾಗ ಟೆಲಿಕಾಂ ಕಂಪ್ನಿಗಳೆಲ್ಲ ಹೇಳಿದಾಗೆ ಅಷ್ಟಕ್ಕೆ ಮಾತ್ರ ಲಿಮಿಟ್ ಆಗಿ ಕೊಡ್ಲಿ, ಆಕ್ಸೆಸ್ ಕೊಡ್ಲಿ. ನೀವು ಮೊಬೈಲ್ ನ ಮಕ್ಕಳು ಯಾವ್ದು ನೋಡ್ತಿದಾರೆ, ಏನ್ ನೋಡ್ತೀರಾ, ನೀವು 24 ಗಂಟೆ ಮಾನಿಟರ್ ಮಾಡಕ್ ಆಗಲ್ವಲ್ಲ?
ಅದೇ ಮ್ಯಾಮ್ 24 ಅವರ್ಸ್ ನಾವು ಮಾಡೋಕ್ಕಾಗಲ್ಲ, ಬಟ್ ಆ ಕೊಡೋ ಅಷ್ಟು ಟೈಮಲ್ಲಿ ವಾಚ್ ಮಾಡಬಹುದು, ಏನು ನೋಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಕಂಟೆಂಟ್ ನೋಡ್ತಾ ಇದ್ದಾರೆ ಅಂತ. ಮತ್ತೆ ಯೂಟ್ಯೂಬರ್ಸ್ಗೆ ಹೇಳಿದ್ರೆ ಈಗ ಎಷ್ಟೋ ಜನ ಅದರಿಂದಾನೇ ಅರ್ನ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಪೇರೆಂಟ್ಸೇ ಮಕ್ಕಳನ್ನ ಕಂಟೆಂಟ್ ರೀತಿ ಯೂಸ್ ಮಾಡ್ತಾ ಇದ್ದಾರೆ. ಅದು ಪೇರೆಂಟ್ಸ್ ಫಸ್ಟ್ ಆಫ್ ಆಲ್ ಅದು ತಪ್ಪು. ಅವ್ರಿಗೆ ಬೇಕಾ ಅವ್ರು ಮಾಡ್ಕೋಬೇಕು, ಮಕ್ಕಳನ್ನೆಲ್ಲ ಅದರಲ್ಲಿ ಯೂಸ್ ಮಾಡಬಾರ್ದು. ಸೊ ಅವ್ರು ಅರ್ನಿಂಗ್ ಮಾಡಬೇಕು ಅನ್ನೋದು ಅದೇ ಒಂದು ದಾರಿಯಲ್ಲ, ಅರ್ನಿಂಗ್ ಮಾಡೋದಕ್ಕೆ ಬೇರೆ ದಾರಿನೂ ಇದೆ. ಹಾಗಂದ್ಬಿಟ್ಟು 24 ಅವರ್ಸ್ ಅವರು ಯೂಟ್ಯೂಬಲ್ಲೇ ಅರ್ನ್ ಮಾಡ್ತೀನಿ, ನಾನು ಅದನ್ನೇ ಕಂಟೆಂಟ್ ಆಗಿ ಯೂಸ್ ಮಾಡ್ಕೊಂಡು ನಾನು ಅದೇ ಲೈಫ್ ಅನ್ನೋದನ್ನ ಮಾಡಬಾರ್ದು. ಅದು ಕೂಡ ತಪ್ಪಿದೆ ಮ್ಯಾಮ್. ಅಲ್ಲ, ಸರ್ಕಾರ ಏನೇ ಕಾನೂನು ತಂದ್ರು ಕೂಡ ಪೋಷಕರ ಪಾತ್ರ ಕೂಡ ಅಷ್ಟೇ ಪೋಷಕರ ಪಾತ್ರನೂ ಇದೆ, ಬಟ್ ಇದರಲ್ಲಿ ಸರ್ಕಾರನೂ ಮಾಡ್ಕೋಬೇಕು ಸರ್. ಯಾಕೆಂದ್ರೆ ಅದೇ ಹೇಳಿದೆ, ಇವಾಗ ಗೇಮ್ಗಳು, ಈಗ ಬೇಡದೇ ಇರೋದು ಏನೇನು ಆ್ಯಪ್ಗಳಿದೆಯಲ್ಲ ಅದನ್ನ ಬ್ಯಾನ್ ಮಾಡಲಿ. ಸೊ ಅದಕ್ಕೆ ಪೇರೆಂಟ್ಸೂ ಅಡಿಕ್ಟ್ ಆಗೋದು ಬೇಡ, ಮಕ್ಳುಗಳು ಅಡಿಕ್ಟ್ ಆಗೋದು ಬೇಡ. ಆ ಥರದ್ದು ಆ್ಯಪ್ಗಳೇ ಇಲ್ಲ ಅಂದಾಗ ಹೇಗೆ ಹೋಗಿ ನೋಡ್ತಾರೆ? ನಿಜ ನಿಜ ಮೇಡಮ್. ಬೃಂದ, ಈಗ ಸರ್ಕಾರದ ಈ ನಿರ್ಧಾರ ನಿಮ್ಮ ಕರಿಯರ್ಗೆ, ನಿಮ್ಮ ಭವಿಷ್ಯಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ಸುತ್ತೆ? ನಾವು ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಮತ್ತು ಇವಾಗ ಎಷ್ಟು ಜನ ಅಡಿಕ್ಟ್ ಆಗಿದ್ದಾರೆ, ನಮ್ಮ ಫ್ರೆಂಡ್ಸೇ ಅಡಿಕ್ಟ್ ಆಗಿದ್ದಾರೆ. ಸೊ ಅದರಿಂದ 60-70% ತೆಗಿತಾರೆ. ಬಟ್ ಅದನ್ನು ಬ್ಯಾನ್ ಮಾಡಿದರೆ ನಮಗೆ ಓದಿನ ಕಡೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಬಟ್ ಸಡನ್ನಾಗಿ ಆಗೋದ್ರಿಂದ ಅವ್ರಿಗೂ ಎಫೆಕ್ಟ್. ಅಲ್ಲ, ನೀನು ಒಂದ್ಸಲ ಓದಕ್ಕೆ ಕೂತ್ಕೋತಿಯಲ್ಲ, ನನಗೊಂದು ಕುತೂಹಲ ಇದೆ. ಒಂದ್ಸಲ ಓದಕ್ಕೆ ಕೂತ್ಕೊಂಡಿದ ತಕ್ಷಣ ನೀನು ಎಷ್ಟು ಗಂಟೆ ಕಂಟಿನ್ಯೂಸ್ ಆಗಿ ಓದ್ಬೋದು? ಕಣ್ಣು ಮುಟ್ಟಿಸ್ದಂಗೆ ಫುಲ್ ಓದ್ತೀನಿ ನಾನು ಅಂದರೆ ಎಷ್ಟು ಗಂಟೆ ಓದ್ಬೋದು ಅಂತ? 2 hours ಓದ್ಬೋದು ಅಷ್ಟೇ, ಆ ಥರ. ಆಮೇಲೆ ಒಂದು ಬ್ರೇಕ್ ತಗೋತೀಯ, ಆವಾಗ ಏನು ಮಾಡ್ತೀಯ? ಅವಾಗ ಹೋಗ್ತೀನಿ, ಟಿ ವಿ ಇರುತ್ತೆ, ಟಿ ವಿ ನೋಡ್ತೀಯ. ಓಕೆ.